में बोला टुडे द ವಿಡಿಯೋ ನಾನು ನುಗ್ಗೆಕಾಯಿ ರೊಟ್ಟಿ ಮಾಡ್ತಾ ಇದ್ದೇನೆ. ಇದು ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದು 4000 ವರ್ಷಗಳ ಹಿಂದೆ ಈಜಿಪ್ಷಿಯನ್ನರು ಇದನ್ನು ಯೂಸ್ ಮಾಡ್ತಾ ಇದ್ರು. ಇದರಲ್ಲಿ ABC ವಿಟಮಿನ್ AC ಅಂಡ್ ಜಿಂಕ್ ಸೆವೆರಲ್ ಬಿ ವಿಟಮಿನ್ಸ್ ಇದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 4000 ವರ್ಷಗಳ ಹಿಂದೆ ಇದು ಈಜಿಪ್ಷಿಯನ್ ಈ ಕ್ಯಾನ್ಸರಿಗೆ ಇದು ಕ್ಯಾನ್ಸರಿಗೆ ರಾಮಬಾಣ ಆಗಿದೆ. ಇದು ವಿಷಕಾರಿ ಬ್ಯಾಕ್ಟೀರಿಯಾ ಎಲ್ಲವನ್ನು ಇದು ಮಾಡುತ್ತದೆ. ಇದು ಬಿಪಿಯನ್ನು ಕಂಟ್ರೋಲ್ ಮಾಡುತ್ತದೆ. ಇದರ ಮುಂಚೆ ನಾವು ಹೈಜೀನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ. ನಾವು ಬಿಫೋರ್ ದಟ್ ಇದು ಹೈಡ್ರಾಲಿಕ್ ಹೆಜಾರ್ಡ್ ಅನಾಲಿಸಿಸ್ ನಲ್ಲಿ ಬಯೋಲಾಜಿಕಲ್ ಹೆಜಾರ್ಡ್ ಇದೆ. ಅದು ಬಯೋಲಾಜಿಕಲ್ ಹೆಜಾರ್ಡ್ ನಲ್ಲಿ ಲಿವಿಂಗ್ ಆರ್ಗಾನಿಸಮ್ ಫುಡ್ಬಾರ್ನ್ ಇಲ್ನೆಸ್ ಸಲ್ಮೋನಿಯಾ ಬ್ಯಾಕ್ಟೀರಿಯಾದಿಂದ ಇದು ವೈರಸ್ನಿಂದ ಇದು ಆಗುತ್ತದೆ. ಫಿಸಿಕಲ್ ಹೆಜಾರ್ಡ್ ಎಂದರೆ ಇದು ಗ್ಲಾಸ್ ಪೀಸಸ್ ಏನಾದರೂ ಇದ್ದರೆ ಇದು ಬರ್ತದೆ. ಕೆಮಿಕಲ್ ಹೆಜಾರ್ಡ್ ನಲ್ಲಿ ಕ್ಲೀನಿಂಗ್ ಏಜೆಂಟ್ ನಾವು ಸಪರೇಟ್ ಆಗಿ ಮಾಡಬೇಕು. ಇದು ನುಗ್ಗೆ ಸೊಪ್ಪು ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತದೆ. ಅಲ್ಲಿಂದ ಇದು ಮಾಡುವ ವಿಧಾನ ಫಸ್ಟ್ ಮುಂಚೆ ಅಕ್ಕಿ ರೋಟಿ ಇದರಲ್ಲಿದೆ. ಅಕ್ಕಿ ರೋಟಿ ಮತ್ತೆ ಇದರಲ್ಲಿ ಸ್ವಲ್ಪ ಇದು ಸ್ಟೀಮ್ ರೈಸ್ ಆಡ್ ಮಾಡ್ತೇನೆ. ಸ್ಟೀಮ್ ರೈಸ್ ಇದ್ರೆ ಸ್ಮೆಲ್ ಬರ್ತದೆ. ಕರಿ ಲೀವ್ಸ್ ಆಡ್ ಮಾಡ್ತಾ ಇದ್ದೇನೆ. ಕರಿ ಲೀವ್ಸ್ ಮತ್ತೆ ರೆಡ್ ಚಿಲ್ಲಿ ಇದು ಹಾಕ್ತಾ ಇದ್ದೇನೆ. ರೆಡ್ ಚಿಲ್ಲಿ ಮತ್ತೆ ಸ್ವಲ್ಪ ಸಾಲ್ಟ್ ಟೇಸ್ಟಿಗೋಸ್ಕರ. ಮತ್ತೆ ನುಗ್ಗೆ ಸೊಪ್ಪು ಇದು ಮಾಡ್ತಾ ಇದ್ದೇನೆ. ನುಗ್ಗೆ ಸೊಪ್ಪು ಮಿಕ್ಸ್ ಮಾಡ್ತಾ ಇದ್ದೇನೆ. ನುಗ್ಗೆ ಸೊಪ್ಪು ಮಿಕ್ಸ್ ಮಾಡಿ ಮತ್ತೆ ಕೊರಿಯಂಡರ್ ಲೀವ್ಸ್ ಹಾಕ್ತಾ ಇದ್ದೇನೆ. ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಇನ್ನು ಕೊರಿಯಂಡರ್ ಲೀವ್ಸ್ ಆದ್ಮೇಲೆ ಕೋಕೋನಟ್ ಇದು ಹಾಕ್ತಾ ಇದ್ದೇನೆ. ಕೋಕೋನಟ್ ಗ್ರೇಟಿಂಗ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತೆ ಇದು ಆನಿಯನ್ ಬತ್ತಿನ ಹಾಕ್ತಾ ಇದ್ದೇನೆ. ಇದು ಟೇಸ್ಟಿಗೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ವಲ್ಪ ಆನಿಯನ್ ಬತ್ತಿ ಮತ್ತು ಆನಿಯನ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಆನಿಯನ್ ಚೆನ್ನಾಗಿ ಇದು ಮಾಡಬೇಕು. ಸ್ಟೀಮ್ ರೈಸ್ ಹಾಕಿದರೆ ಸ್ವಲ್ಪ ಸ್ಟಿಫ್ನೆಸ್ ಬರ್ತದೆ. ಆನಿಯನ್ ಕರಿ ಲೀವ್ಸ್ ಮತ್ತೆ ಶುಂಠಿ ಬದಿ ಇದೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅಕ್ಕಿ ರೊಟ್ಟಿ ಇದು ರೈಸ್ ಅಕ್ಕಿ ರೊಟ್ಟಿಗೆ ಇದು ಮಣ್ಣಿನ ತಟ್ಟೆಯಲ್ಲಿ ಮಾಡ್ತಾ ಇದ್ದೇನೆ ನಾನು. ಮಣ್ಣಿನ ತೊಟ್ಟಿನಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೇನೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರೊಟ್ಟಿ ರೆಡಿ ಟು ಈಟ್.
ಚೆನ್ನಾಗಿ ಇದಾಗಿದೆ.